ಸಮನ್ವಿ ಸಮರ್ಥ್ ಭಾವನಾತ್ಮಕ ಪ್ರೇಮಕಥೆ 13. ಅವನು ಅವಳಿಗೆ ಕೆಲಸದ ಬಗ್ಗೆ ವಿವರಣೆ ನೀಡುವಾಗ ಅವಳ ತೀರ ಸನಿಹದಲ್ಲಿದ್ದ. ಅವನ ಬಿಸಿ ಉಸಿರು ಅವಳ ಮುಖಕ್ಕೆ ತಾಗುತ್ತಿತ್ತು. ಕಂಪ್ಯೂಟರ್ ಬಳಿ ಕುಳಿತು ಕೆಲಸ ಮಾಡುವಾಗ ಇಬ್ಬರು ತೀರ ಸನಿಹದಲ್ಲಿದ್ದರು. ಅವನ ಬಿಸಿ ಉಸಿರಿನಿಂದ ಅವಳ ಮುಖ ಕೆಂಪಾಗಿತ್ತು. ಕೆಲಸದಲ್ಲಿ ಅವನಿಗೆ ತುಂಬ ಶ್ರದ್ಧೆಯಿತ್ತು. ಹಿಡಿದ ಕೆಲಸ ಮುಗಿಯುವವರೆಗೂ ಬಿಡುತ್ತಿರಲಿಲ್ಲ. ಅವನು ಹಠ ಹಿಡಿದು ಕೂರುತ್ತಿದ್ದ. ಊಟ, ನಿದ್ದೆ ಎರಡೂ ಅವನ ಬಳಿ ಸುಳಿಯುತ್ತಿರಲಿಲ್ಲ. ಅವನಿಗೆ ಈ ವಿಷಯದಲ್ಲಿದ್ದ ಅಗಾಧ ಜ್ಞಾನ ಸಂಪತ್ತು ಇರುವುದನ್ನು ಕಂಡು ಅವಳು ಬೆರಗಾಗಿದ್ದಳು. ಸಮನ್ವಿ ಅವನ ವ್ಯಕ್ತಿತ್ವಕ್ಕೆ ಮಾರು ಹೋಗಿದ್ದಳು. ಅವನ ಗುಣ ಅವಳಿಗೆ ಇಷ್ಟವಾಗಿತ್ತು. ಅವಳಿಗೆ ಅರಿವಿಲ್ಲದೆ ಅವನನ್ನು ಪ್ರೀತಿಸುತ್ತಿದ್ದಳು. ಅವನು ತನ್ನ ಕೈಗೆ ಎಟಕುವುದಿಲ್ಲ ಎಂಬ ಸತ್ಯದ ಅರಿವಿತ್ತು. ಅಷ್ಟರಲ್ಲಿ ಸಮರ್ಥ್ ಕೂಡ ಅಲ್ಲಿಗೆ ಬಂದ. ಬಾ ಸಮರ್ಥ್, ನಿನ್ನ ಮತ್ತು ರಕ್ಷಾ ಮದುವೆ ಬಗ್ಗೆ ಮಾತಾಡ್ತಾ ಇದ್ವಿ. ಅಷ್ಟರಲ್ಲಿ ನೀನೇ ಬಂದೆ. ಯಾವಾಗ ಹೋಳಿಗೆ ಊಟ ಹಾಕ್ಸೋಣ ಎಂದು ಕೇಳಿದರು ರಾಜೀವ್. ಈ ಮದುವೆಗೆ ನನ್ನದೇನೂ ಅಭ್ಯಂತರ ಇಲ್ಲ ಎಂದರು ಸೀತಾರಾಮಯ್ಯನವರು. ಪತ್ನಿಯ ತವರಿನ ಸಂಬಂಧ ಆದ್ದರಿಂದ ಅವರಿಗೆ ಈ ಸಂಬಂಧ ಒಪ್ಪಿಗೆಯಾಗಿತ್ತು.